ರಾಕ್ಷಸಾಂತಕನಾದ ಪಕ್ಷಿ ವಾಹನನೇ, ಶ್ವೇತವಾಹನನೇ, ಇಂದಿನ ಅವಧಿ ಜಯಲಕ್ಷ್ಮಿಯನ್ನು ಪಾಣಿಗ್ರಹಣ ಮಾಡಿದನು. ಪುಲ್ಲಲೋಚನನೇ, ಪರಬಲವನ್ನು ತಲ್ಲಣಿಸುವಂತ ಕುರುಬಲದಳ ಬೆಲ್ವಿದ್ದದಳ ಬಲ್ಲದರಾದ ಕಲಿಭೀಷ್ಮನಂ ದಯಿಸಿ ಎನ್ನಳಿಸಿದನು. ನಾರಾಯಣ, ಪುಲ್ಲ ಕವರವನ ನುಡಿ ಸೊಲ್ಲು ಕೇಳುವ ಧನುರ್ವಿದ್ದದಳ ಬಲ್ಲದನಾದ ಕಪ್ಪಲಿಗೆ ನಮ್ಮ ಕರ್ಣನನ್ನು ರಣದೇವಿ ಸಂಭೂತನಾದ ವಿಜಯಾಂಗನೆಯನ್ನು ಒಲಿಸದೆ ಬಿಡನು ಮುರಹರಿ. ನಾರಾಯಣ, ನಿನ್ನವನ ಗರ್ಜನೆ ಹಾಗಿರಲಿ. ದುರ್ಜನನಾದ ದುರ್ಯೋಧನನಿಗೆ ಬಲಭುಜನಾದ ಕರ್ಣನನ್ನು ಗೆಲ್ಲುವೆನೆಂದು ಹೇಳಿದೆಯಲ್ಲ, ಹಾಗಾದರೆ ನೀನೇನು ಯಮಧರ್ಮನೇನು? ನಾನೇನು ಯಮಧರ್ಮನಲ್ಲ ಸಹಜ. ಎಮ್ಮ ಅಗ್ರಜನಿಗೆ ಯಮನು ತಂದೆಯಾಗಬಲ್ಲ ಕಾರಣ ಎನಗೊಂದು ಪಕ್ಷದಲ್ಲಿ ತಂದೆಯಾಗಬಲ್ಲನು. ಆದರೆ ಆತನ ಹಂತಕರಣದಿಂದ ಹೀನನಾದ ಕರ್ಣನನ್ನು ಜಯಿಸುವನು. ನಾರಾಯಣ, ಅರ್ಜುನ, ನಾರಾಯಣ, ಕರ್ಣನನ್ನು ಕುಲಹೀನನೆಂದು ಹೀಯಾಳಿಸಬೇಡ. ಹೀಯಾಳಿಸಬಾರದು. ಪರಾಕ್ರಮಶಾಲಿ ಎಂಬ ರತ್ನವು ದಾವಕುಲದಲ್ಲಿ ಹುಟ್ಟಿದರೇನು? ತನ್ನ ನೈಜ ಬಲದಿಂದ ಸರ್ವರನ್ನು ಜಯಿಸಿ ರಾಜನಾಗಲಾರ ನೀನು ಕಿರೀಟಿ. ಲಕ್ಷ್ಮೀಕಾಂತನೇ, ಪಂಥದಿಂದ ಕರ್ಣನ ತಲೆಯನ್ನ ಗಗನಾಂತರಕ್ಕೆ ಹಾರಿಸದಿದ್ದಡ ಉದರದಲ್ಲಿ ಪುಟ್ಟಿ ಸಾರ್ಥಕವೇನು ಮುರಹರಿ. ಭಕ್ತೋತ್ತರಿ ಸವ್ಯಸಾಚಿ ನಗದರನೇ, ಅದು ಹಾಗಲ್ಲ. ಮತ್ತಾಗೆ ದಾವನಾದರೇನು? ಲೋಕದಲ್ಲಿ ತಾನು ಜಯಿಸುವ ಶಕ್ತಿ ಇದ್ದ ಕಾಲಕ್ಕೂ ಮುಂಚಿತವಾಗಿ ತನ್ನ ಶಕ್ತಿಯನ್ನು ವ್ಯಕ್ತಪಡಿಸಿಕೊಳ್ಳಬಾರದು ಪಾರ್ಥ. ಈ ದುರದೋಳಿನೇ ಅತಿ ಸಮರ್ಥ. ಶಲಜಾಕ್ಷನೇ, ಕಲಿಪಾರ್ಥನೇ, ಕಲಹದಳು ಕರ್ಣನನ್ನು ಗೆಲ್ಲುವೆನೆಂದು ನಾಲಿಗೆಯಿಂದ ನುಡಿದು ಶಪಥವನ್ನು ಮಾಡಿರುವನ. ನೀನು ನುಡಿದ ನುಡಿಯು ಸಟೆಯಾದರೆ, ನಾಂ ನುಡಿದ ನುಡಿಯು ಸಭೆಯಾದ ದೇಹವನ್ನು ಅಗ್ನಿಯೊಳ ಕೆಡಹುವನು ಕಡಲ ಶೈನ. ಕೇಳನ್ನ ವಚನ. ಅರ್ಜುನ, ನಾರಾಯಣ, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಮಧ್ಯಮ ಪಾಂಡವ ನೀ ವಿಜಯ ಭವ, ಮಧ್ಯಮ ಪಾಂಡವ ನೀ ವಿಜಯ ಭವ, ನಡೆಸುವೆ ನಾನು ನಿನ್ನಯ ಪಂಥ, ನಡೆಸುವೆ ನಾನು ನಿನ್ನಯ ಪಂಥ. ಮಧ್ಯಮ ಪಾಂಡವ ನೀ ವಿಜಯ ಭವ. ಕರ್ಣನ ಶಿರವನು ಕರ್ಣನ ಶಿರವನು ತೆಗೆಯಲು ಶಪಥವನು ರೋಷವನಿ ತಾಳಿ ಹೇಳಿದೆ ನೀನು. ರೋಷವನಿ ತಾಳಿ ಹೇಳಿದೆ ನೀನು. ನಿನ್ನ ವಚನವನು ಪಾಲಿಪೆನು ನಾನು. ನಿನ್ನ ವಚನವನು ಪಾಲಿಪೆನು ನಾನು. ಮಧ್ಯಮ ಪಾಂಡವ ನೀ ವಿಜಯ ಭವ, ಮಧ್ಯಮ ಪಾಂಡವ ನೀ ವಿಜಯ ಭವ, ನಡೆಸುವೆ ನಾನು ನಿನ್ನಯ ಪಂಥವ, ನಡೆಸುವೆ ನಾನು ನಿನ್ನಯ ಪಂಥವ. ಮಧ್ಯಮ ಪಾಂಡವ, ಮಧ್ಯಮ ಪಾಂಡವ, ಮಧ್ಯಮ ಪಾಂಡವ ನೀ ವಿಜಯ ಭವ. ಬಲ ಬಲ ಕಲಿಪಾರ್ಥನೆ, ಜಗತ್ತಪ್ಪರೇ, ಕರ್ಣನನ್ನು ಗೆಲ್ಲುವೆನೆಂದು ಛಲದಿಂದ ಮಾಡಿದ ಪ್ರತಿಕ್ರಿಯೆಯನ್ನು ತೆಗೆದುಕೊಳ್ಳುವೆನು. ಇಲ್ಲದಿದ್ದರೆ ಎನ್ನ ತಲೆಗೆ ಕುಂದು ಬಂದೀತು. ಇನ್ನು ಮಾಡುವುದನ್ನೇನಿದೆ ಫಲ್ಗುಣನೆ? ಸಮಸಪ್ತಕರು ಕಾಳಗವನ್ನು ತ್ಯಜಿಸಿ ತಮ್ಮ ತಮ್ಮ ನಿಲಯಗಳಿಗೆ ಹೋದರು. ಗಲಿಲಿನ ವಾಜಿಯನ್ನು ಹಿಡಿದು ಮರಳಿ ನಮ್ಮ ಶಿಬಿರಕ್ಕೆ ರಥವನ್ನು ಬಿಡುವೆನು ಫಲ್ಗುಣ. ಹೋಗೋಣ ನಡಿ ಈ ಕ್ಷಣ.
ಸಾಗರವು ಉತ್ಪತ್ತಿ ಉದಯವಾಗದಂತಿರಲು ಕಾರಣವೇನು? ಅಯ್ಯೋ, ನಿಷ್ಕಾರಣವಾಗಿ ಎನ್ನ ನೇತ್ರದಳು ತಮ್ಮಷ್ಟಕ್ಕೆ ತಾವೇ ನೀರು ಉದ್ಭವಿಸಿ ಬರುತ್ತಿರಬಹುದು. ಕಂಠದಲ್ಲಿ ಗದ್ದದ ಸ್ವರಗಳಿಂದ ಮಾತುಗಳು ಸಿಲುಕಿ ಹೊರ ಬೀಳುತ್ತಿರುವವು. ಜಗದೊಡೆಯನೇ, ಎನ್ನ ಜಠರದಳು ಸೋಕಾಗ್ನೆಯು ಎತ್ತು ಹೊರಸೂಸುವುದು. ಲಕ್ಷ್ಮೀಕಾಂತನೇ, ಸುಭದ್ರಾಕಾಂತನೇ, ಇದು ಹಲ್ಲದ ವಶದ ಶಬಂಗಳು ಎನ್ನ ಒಡಲಲ್ಲಿ ಉರಿದಂತಾಗಿ ಉಸಿರಾಡುವುದಕ್ಕೆ ಉಪ್ಪಸವಾಗಿರುವುದು. ಪರಿತಾಪವು ಮಸುಕಿ ಧೈರ್ಯವು ಎನ್ನಳಾಡಗೋಗಿದೆ. ಹಸುರಾರಿಯೇ, ಹಸುರಾರಿಯೇ, ಕಳವಳಿಸದ ಬಳಿಲಿಸಬೇಡ ಬೆಸಸು ಎನ್ನ ಸುರವರ್ಯ. ಇದೇನು ಆಶ್ಚರ್ಯ? ಎಲ ಸಾರಥಿ, ಎನ್ನ ಸೋದರ ಹಳಿಯನಾದ ಅಭಿಮನ್ಯುವು ಕಲಹದಳು ಅಳಿದ ಸಂಗತಿಯು ಇವನಿಗೆ ಹೇಳಬಾರದು. ಬಹುಜಾಗ್ರತೆ. ಹೌದು ದೇವ. ಹೇಳಿದಾಕ್ಷಣಕ್ಕೆ ಎನ್ನ ಮೇಲೆ ಕೋಪಾತುರನಾಗುವನು. ಹೌದು ದೇವ. ತತ್ಕಾರಣ ಏನೂ ತಿಳಿಯದವನಂತೆ ಇವನ ಕಳವಳಿಕೆಗೆ ಸ್ವಲ್ಪ ಉಪಶಾಂತಿಯನ್ನು ಹೇಳುವೆನು. ಎಲ್ಲ ಪಾರ್ಥ, ಜಗತ್ಕರ್ತ, ಸರ್ವ ಭಕ್ತರು ಶಸ್ತ್ರಭಗ್ನರಾದ ಸಮಸಪ್ತಕರೆಂಬ ಸಮರ್ಥರೊಡನೆ ಕಾದಾಡಿ ಯುದ್ಧದ ಆಯಾಸದಿಂದ ಹೀಗಾಗಿರಬಹುದು. ಹೌದೇನು ಪರಮಾತ್ಮ? ದುರ್ಲಕ್ಷಣಗಳೇ ನಿನಗೆ ಪ್ರಾಪ್ತವಾದ ಬಳಿಕ ದುರ್ಲಕ್ಷಣಗಳು ಎಂದಿಗೂ ತೋಚದು ಪಾರ್ಥ. ಈ ದುರದೊಳ್ಳಿನೇ ಅತಿ ಸಮರ್ಥ. ಅಂಬುಜಾಕ್ಷನಾದ ಸಾಂಬ ಸಕನೆ, ಕದನದಾಯಾಸದಿಂದ ಹೀಗಾಗಿರಬಹುದೆಂದು ಹೇಳುವ ನಿನ್ನ ನುಡಿಗಳನ್ನು ಮಾತ್ರ ನಾನು ಎಂದಿಗೂ ನಂಬಲಾರೆನು. ಯಾತಕ್ಕೆ ನಂಬಲಾರೆ? ಅದು ಯಾತಕ್ಕೆಂದರೆ ಎಂದಕ್ಕೆ ಇಂದ್ರಕಿಲಾದ್ರಿಯಳ ಚಂದ್ರಮೌಳಿಯರೊಡನೆ ಬಂದು ರತರವಾದ ಕಾಳಗವನ್ನು ಮಾಡಿದನು. ಇಂದ್ರನ ಪುರಕ್ಕೆ ದಾಳಿಯನ್ನಿಟ್ಟ ಸರ್ವಾಂಡ ಮದೋನ್ಮತ್ತರಾದ ನಿವಾಚಕ ವಚಕ ರಕ್ಕಸರಂಬವರನ್ನು ಒಕ್ಕಲಿಕ್ಕಿದನು. ನಾರಾಯಣ, ಸುರಾಸುರರು ತಲೆದೂಗುವಂತೆ ದ್ರುಪದನು ನಿರ್ಮಿಸಿದ ಮಚ್ಚೇಂದ್ರವನ್ನು ಬಾಧಿಸಿ ಸರಿದೊರಗುವಂತೆ ಮಾಡಿದ. ಜಗದೊಡೆಯನೇ, ಕುರುಮಂಡಲೇಶನನ್ನು ಪಿಚಂಡಿಯನ್ನು ಕಟ್ಟಿಕೊಂಡ ಇದ ಭುಜ ಬಲೋತ್ತಂಡ ಪಾಂಡಿತ್ಯನಾದ ಚಿತ್ರಸೇನನನ್ನು ಬಳಿದ ಕದನದಲ್ಲಿ ಕಾದಾಡಿಗೆಲಿದನು. ನಾರಾಯಣ, ಅಶದೃಶ ಕದನ ಕರ್ಕಶಕ್ಕೆ ವಶವಾಗದ ಕಲಿಭೀಷ್ಮನನ್ನು ರಣಾಂಗಣದಲ್ಲಿ ನಿಗ್ರಹಿಸಿದನು. ಜಗದೊಡೆಯನೇ, ತತ್ಕಾಲದಳು ಉದ್ಭವಿಸದ ಯುದ್ಧದಾಯಾಸವು ಹಿಂದೇತಕ್ಕೆ ಉದ್ಭವಿಸುತ್ತಿರುವುದು. ಮಧುಸೂದನ, ಮಧುಸೂದನ, ಇದು ಮಾತ್ರ ಕದನದಾಯಾಸವಲ್ಲವೋ ಪದ್ಮಾಕ್ಷನೇ? ಅರ್ಜುನ, ನಾರಾಯಣ, ಇದು ಕದನದಾಯಾಸವೋ ಏನೋ ಎಲ್ಲವೂ ತಿಳಿಯದು. ನಿನಗೆ ತಿಳಿಯದಿರುವುದು ಪರಮಾತ್ಮ. ಆದರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಒಟ್ಟು ಏನ್ ತಿಂತಾರಲ್ಲ ನೀವು? ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ, ಇದರುಳು ನಾವು ಸ್ನಾನವಗೈದರೆ ಪರಿಹರವು ನಮ್ಮ ಈ ವ್ಯತೆಯ, ಪರಿಹರವು ನಮ್ಮ ಈ ವ್ಯತೆಯ. ಇದೇ ನೋಡು ವಿಜಯ, ಈ ಹೊಳದ ಸೌಂದರ್ಯ, ಈ ಹೊಳದ ಸೌಂದರ್ಯ, ಇದರುಳು ನಾವು ಸ್ನಾನವಗೈದ ಪರಿಹರವು ನಮ್ಮ ಈ ವ್ಯತೆಯ, ಪರಿಹರವು ನಮ್ಮ ಈ ವ್ಯತೆಯ, ಪರಿಹರವು ನಮ್ಮ ಈ ವ್ಯತೆಯ. ಇದೇ ನೋಡು ವಿಜಯ, ಈ ಕೊಳದ ಸೌಂದರ್ಯ. ತಳ್ಳಿಸುವ ಮರಿ ಮೀನುಗಳಿಂದ ಪರಿದೋಬಿಸುವ
ಪರಿಹರವೋ ನಮ್ಮ ಈ ವ್ಯಥೆಯ, ಪರಿಹರವೋ ನಮ್ಮ ಈ ವ್ಯಥೆಯ. ಅರ್ಜುನ, ನಾರಾಯಣ, ಇದು ಕದನದ ಯಾಸವೋ ಏನೋ ಎನಗೂ ತಿಳಿಯದು. ನಿನಗೆ ತಿಳಿಯದ ಕಾರ್ಯವು ಈ ಜಗತ್ತಿನಲ್ಲಿ ಯಾವುದಿರುವುದು ಪರಮಾತ್ಮ? ಇಲ್ಲಿ ನೋಡು. ನೋಡಿದೆನು. ಸರೋವರದಲ್ಲಿ ಒಂದು ಕೊಳವಿರುವುದು. ಎಲ್ಲಿ ನೋಡಿದರೂ ಮರಿಮೀನುಗಳಿಂದ ಶೋಭಿಸುವುದು, ಕಮಲಗಳಿಂದ ಪರಿಶೋಭಿಸುವುದು. ನವರತ್ನಗಳಿಂದ ನಿರ್ಮಿಸಿ ಸೋಪಾನಗಳಿಂದ ಒಡಗೂಡಿ ಕಣ್ಣುಗಳಿಗೆ ಎಷ್ಟು ಶೃಂಗಾರವಾಗಿ ಕಂಗೊಳಿಸುವುದು ನೋಡು. ನಾರಾಯಣ, ನಿನ್ನಂತೆ ಎನಗೂ ಸಹ ಕದನದ ಆಯಾಸವಾಗಿದೆ ಫಲ್ಗುಣ. ಈರುವರು ಜಲಸ್ನಾನಕ್ಕೆ ಹೋಗೋಣ, ನಡೆಯೋ ಈ ಕ್ಷಣ. ಮಧುಕೈಟಮರ್ಥನ ಯದುಕುಲವರ್ಥನ, ಎನಗೇನು ಕದನದಾಯಾಸವೇ ಸರಿ. ತಮ್ಮಗೂ ಎನ್ನಂತ ಕದನದಾಯಾಸವಿದ್ದರೆ ಈರ್ವರು ಜಲಸ್ನಾನಕ್ಕೆ ಸಿದ್ಧರಾಗೋಣ ನಾರಾಯಣ ಈ ಕ್ಷಣ. ಸಾರಥಿ ದೇವ, ಮಾಡುವೆನು ನೋಡು ಇಲ್ಲಿ ಒಂದು ಯುಕ್ತಿ. ಇದೇ ಕೊಳದಲ್ಲಿ ಪಾರ್ಥನಿಗೆ ತಿಳಿಸುವೆನು ಮಗನ ಮರಣದ ಸಂಗತಿ. ಪಾರ್ಥ, ನಾರಾಯಣ, ಋಣದಾಯಾಸವನ್ನು ತೀರಿಸಿಕೊಳ್ಳಲು ಈ ಸರೋವರವು ಬಹು ಪರಿಣಾಮವಾಗಿ ತೋರುವುದು. ಇಂತಪ್ಪ ಸರೋವರದಲ್ಲಿ ದಾರು ದಾರು ಬಹಳ ಹೊತ್ತಿನ ಪರ್ಯಂತರ ಮುಳುಗುವೆವು, ನೋಡೋಣ ಬಾ. ಕೃಷ್ಣ ನಿನ್ನಿಷ್ಟದಂತಾಗಲಿ. ಆಹಾ, ಪಾರ್ಥನು ಸಂಪೂರ್ಣವಾಗಿ ನೀರಿನೊಳೆ ಮುಳುಗಿದಂತಾಯಿತು. ಆಕಾಶವಾಣಿಯ ಶಬ್ದದಂತೆ ಇವನ ಮಗನ ಮರಣದ ವಾರ್ತೆಯಂ ಇವನಿಗೆ ಕೇಳುವಂತೆ ಮಾಡಿತು. ವಿಜಯನೇ ಮಡಿದನು ನಿನ್ನಯ ಸುತನು, ವಿಜಯನೇ ಮಡಿದನು ನಿನ್ನಯ ಸುತನು, ನಿಜ ಸಗಟಯೂಹದಿ ಷಡುರತರೊಡನೆ ಹೋರಾಡಿ ಕಡೆಗೆ ವೀರ ಸ್ವರ್ಗಾರೋಹಣನಾದನು. ಫಲ್ಗುಣ ಎಲವೋ ಸುರೇಂದ್ರ ನಂದನನೆ, ನಿನ್ನ ತಲೆಯನಾದ ಅಭಿಮನ್ಯುವು ಚಕ್ರಬಿಂಬ ಕೋಟೆಯನ್ನು ಹೊಕ್ಕು ಷಡರಥರನ್ನು ಮುರಿದನು ಅವರ ಸಕ್ಕು. ಕೌರವರ ಸುತ ನೂರ್ವರ ತಲೆಗಳನ್ನು ಕಡಿದು ಹೀಡಾಡಿ ಸುರಲಲನೆಯರ ಚೆಲುವಂಗೆ ತಾಮನಸಾವಲಿ ವೀರ ಸ್ವರ್ಗಾರೋಹಣನಾದನು ಪಾರ್ಥ. ಈಗ ಆಯ್ತು ನಿನ್ನ ಮಗನ ಮರಣವು ಅನರ್ಥ. ಅಯ್ಯೋ ಶಿವ ಶಿವ, ಇದೇನು ದುರ್ಭವ. ಶಕಟ ಯುವದಲ್ಲಿ ಮಕುಟವರ್ಧನನಾದ ಅಭಿಮನ್ಯನು ಕೌರವನ ಬಲ ನಿಕರದಲ್ಲಿ ಮರಣವಾದನೆಂದು ಆಕಾಶವಾಣಿದ್ದನಿಯಾಯಿತೆ. ಅಯ್ಯೋ ಹರ ಹರ, ಘಾಸಿಯಾದನೆ ಮಗನು. ಹಕಟಕಟ, ಇನ್ನೇನಿದೆ. ಎನ್ನ ಸಂತೋಷವೆಂಬ ಸಾಗರವು ಬಸಿದು ಬರಿದಾಯಿತು. ಕೇಶವ, ತತ್ಕಾರಣ ಇದೇನು ಒಮ್ಮಿಂದೊಮ್ಮೆಲ ಅಸದಳವಾದ ಸೋಕಾಗ್ನಿಯು ಉದಯಿಸಿದಂತೆಯೇ ಬಾಯ ಮಹಿಮನನ್ನು ಕೇಳಿದರೆ ಏಳದವರ ಮಾಚಿದನು. ಅಸುರಾರಿಯೇ, ಅಸುರಾರಿಯೇ, ಇನ್ನು ನೀರಿನಳು ಉಸಿರಾಡದಂತೆ ಏತಕ್ಕೆ ಮುಳುಗಿರುವಿ? ಏಳು ಏಳು. ಎನ್ನೆಗೆ ಮಗನ ವ್ಯಸನವು ಸಂಕಟಿಸಿತು. ಈ ಜನ್ಮವೇ ಸಾಕು ಸಾಕು ಲೋಕೇಶ, ಎನ್ನಂ ಕರೆತಂದು
ವಿಜಯ ಹಳುವೆಯ ನಾನಿರುವೆ ಏಕೆ ಬಿಡುವಯ ನಾನಿರುವೆ ಏಕೆ ಬಿಡುವಯ ಕುಂತಿಯ ತನಯ ವಿಜಯ ಹಳುವೆಯ ನಾನಗೈವ ಸಮಯದಲ್ಲಿ ದುಃಖಿಸಲು ಕಾರಣವೇನು ಸ್ನಾನಗೈವ ಸಮಯದಲ್ಲಿ ದುಃಖಿಸಲು ಕಾರಣವೇನು ತಿಳಿಸು ನಿನಗೆ ಬಂದ ಭಯವನು ಪರಿಹರಿಸು ನಿನ್ನ ಕಷ್ಟವನು ವಿಜಯ ತಿಳಿಸು ಓ ಕುಂತಿಯ ತನ್ನಯ ವಿಜಯ ಹಳುವೆಯ ಓ ಕುಂತಿಯ ತನ್ನಯ ವಿಜಯ ಹಳುವೆಯ ನಾನಿರುವೆ ಏಕೆ ಬಿಡುವಯ ನಾನಿರುವೆ ಏಕೆ ಬಿಡುವಯ ಇದೇನು ಆಶ್ಚರ್ಯ ಕುಂತಿ ಪುತ್ರನಾದ ಪಾರ್ಥನೆ ನಾ ಜಗತ್ಕರ್ತನೆ ನಾ ವೀರ್ವರು ಸರೋವರದಿ ಸ್ನಾನವನ್ನು ಗೈಯುವ ಸಮಯದೋಳ್ ದುಃಖಿಸುತ್ತ ಬಿಕ್ಕಿಸುವುದಕ್ಕೆ ಕಾರಣವೇನು ನಿನ್ನ ಮುಖಾರವಿಂದವು ಕಂದಿ ಕುಂದಿ ಕಣ್ಣಿನೊಳ್ ನೀರುಗರೆಯುವುದಕ್ಕೆ ಕಾರಣವೇನು ನಿನಗೆ ಯಾವುದೇ ತೊಂದರೆಗಳಾಗದಂತೆ ಕಾದುಕೊಂಡು ಬಂದಿಹೇನು ನಾನು ನಿನ್ನ ಮನಸ್ಸಿನ ಸಂದೇಹವೇನು ಎನ್ನ ಮುಂದೆ ಕೇಳು ಇಂದ್ರತನೆಯ ನಾನಿರಲು ನಿನಗೆ ಬಂದಿರುವುದೇನು ಭಯ ನಗತರನೆ ನರನೇ ಎನ್ನ ಮಗನು ಹಗೆಯ ಪದ್ಮವ್ಯೂಹದಲ್ಲಿ ಮಡಿದನೆಂದು ಗಗನತ್ವನಿ ಕೇಳಿಸಿತು ಎನ್ನಗೆ ಎನ್ನ ಹೃದಯದಳು ಬುಗಿಲ್ಲೆಂದು ದಿಕ್ಕಂಪಾಯಮಾನವಾಯಿತು ಎನ್ನ ಮನಸ್ಸು ಹುಚ್ಚಾಯಿತು ಇನ್ನೇನಿದೆ ಮಗನಂ ಕಾಣಲಾರವೆಂದು ದೃಗಗಳು ಮಿತಿ ಮೀರಿ ಕಣ್ಣೀರು ಸುರಿಸುತ್ತಲಿವೆ ಗಳಿಗಳಿಗೆ ಬಾಲಕನ ಮೋಹವು ನೆನೆದು ಜಗರದಳು ಸೋತಾಗ್ನಿಯು ಪಕ್ಕನ ಉರಿಯತ್ತುವರ ಸೂಸುತ್ತಲಿದೆ ಜಗದೊಡೆಯನು ಧನುಂಜಯನೇ ನಗು ಮುಖದ ಮಗನಂ ಕಳೆದುಕೊಂಡು ಆರಗಳಿಗೆ ಸಹ ನಾನು ಜೀವಿಸಲಾರನು ಕಮಲಾಗಮನನೇ ಇಂದ್ರತನೆಯನೇ ಭೂಭಾಗಕ್ಕೋಸ್ಕರವಾಗಿ ಕೌರವರೊಡನೆ ಕಾದಾಡಿ ಗಜನಗರವನ್ನಾಳಲಾರನು ಪುತ್ರ ಶೋಕವಂತನಾಗಿ ಸಾರ್ಥಕವಿಲ್ಲದ ಈ ಪೃಥ್ವಿಯ ಮೇಲೆ ಇರಲಾರನು ಸತ್ಯನಿಧಿಯಾದ ಸರ್ವದ ಮಲ್ಲಿಗೆ ಮಾತ್ರ ನಾಮೃತವೇರಿ ಬರಲಾರನು ಕೃಷ್ಣ ಅರ್ಜುನ ಸಕಲವೂ ಹರಿತು ಕೌರವರ ಬಲ ನಿಖರಗಳು ಸುಕುಮಾರನ ಸುಗುವ ಯುದ್ಧ ರಂಗದ ಸುದ್ದಿಯನ್ನ ಮುಂದೆ ಉಸಿರಿದ್ದರೆ ಅಯ್ಯೋ ಹಸುಗೂಸಿನ ಬೆಂಬಲವಾಗಿ ಹೋಗಿ ಕೌರವರ ಸೊಲ್ಲನ್ನು ಹೆಸರಿಲ್ಲದಂತೆ ಮಾಡಿ ಎನ್ನ ಮುತ್ತು ಮೋಹದ ಕುವರನನ್ನು ಕರೆದುಕೊಂಡು ಬರುತ್ತಿದ್ದನು ಗೋಪಾಲ ಯಾರಿಗೂ ತಿಳಿಯದ ನಿನ್ನ ಮಾಯಾಜಾಲ ಹಗುಮಣ್ಣಿನ ಪಾದ ಅರ್ಜುನ ನಾರಾಯಣ ಹೇಳುವೆನು ಕೇಳು ಇದು ನಿನ್ನಗೆ ತರವೇನು ಪಾಠ ಇದು ನಿನ್ನಗೆ ತರವೇನು ಪಾಠ ಪರಿಚೆಯನ್ನನು ಜರೆಯುವುದು ನೀವೆತ್ತ ಪರಿಚೆಯನ್ನನು ಜರೆಯುವುದು ನೀವೆತ್ತ
ತಡಿ ನಿಮ್ಮಯ ಇದಕ್ಕಾಗಿ ಹೇಳು ಕೂಲಿ ಇಲ್ಲದೆ ನಿನ್ನ ಬದಲೆಯು ಕಲಿಯೇನು ಕೂಲಿ ಇಲ್ಲದೆ ನಿನ್ನ ಬದಲೆಯು ಕಲಿಯೇನು ಪರಿದೆಯನ್ನನು ಜರಿವದು ತರವೇನು ಬೈರೆಯನ್ನನು ಜರಿವದು ತರವೇನು ಇದು ನಿನ್ನಗೆ ತರವೇನು ನಿನ್ನಗೆ ತರವೇನು ಪರಿದೆಯನ್ನನು ಜರೆಯುವುದು ನೀವೆತ್ತ ಪರಿದೆಯನ್ನನು ಜರೆಯುವುದು ನೀವೆತ್ತ ಇದು ನಿನ್ನಗೆ ತರವೇನು ಪಾತ ಅರ್ಜುನ ಗೋವರ್ಧನ, ನಿನಗೆ ಇಂಥ ಅಜ್ಞಾನವು ಎತ್ತಲಿಂದ ಬಂದಾವರಿಸಿತು ಎನ್ನ ಸುತಲಿಂದಲೇ ಬಂದಾವರಿಸು ಪರಮಾತ್ಮ. ಪ್ರಾಜ್ಞನೆಂದೆನಿಸಿದ ನಿನ್ನ ಸುಜ್ಞಾನವೆಲ್ಲ ಎತ್ತವೋ ನನ್ನ ಮಗನಿಂದಲೇ ಅಧೀನವಾಯಿತು ಪರಮಾತ್ಮ. ನಾವೀರುವರು ಇಲ್ಲದ ಸಮಯದಲ್ಲಿ ನಿನ್ನ ತರುಳನ್ನು ಕೌರವರೊಡನೆ ದುರದಾತುರನಾಗಿ ಹೋದ ವರ್ತಮಾನವನ್ನರಿಯದೆ ಬರಿದೆ ಎನ್ನ ಮೇಲೆ ನಿಷ್ಠೂರದ ಭಾರವನ್ನು ಹೊರಿಸಿದೆಯಾ ಫಲ್ಗುಣ ಗೋವರ್ಧನ, ನೀನು ಮರಳು ಹಿಡಿದು ಮಾತನಾಡಿದರೆ ಬಂದ ಫಲವೇ ಕೂಲಿ ಇಲ್ಲದ ನಿನ್ನ ರಥವನ್ನು ಒಡೆದು ಕಾಲಹರಣಗೈಯುವ ಹಾಳಿಗೆ ಇಂಥ ಖಾಲಿ ಮಾತುಗಳನ್ನಾಡಬಹುದೇ ನಿಮ್ಮ ಕಷ್ಟಗಳನ್ನು ಪರಿಹರಿಸುವ ಬಿಟ್ಟಿ ಕೆಲಸ ಮಾಡುವವನ ಮೇಲೆ ಇಷ್ಟು ಕೋಪವೇತಕ್ಕೆ ಪಾರ್ಥ ಜಗತ್ಕರ್ತ, ಅಭಿಮನ್ಯುವನ ಸಂಗತಿ ಕಾಣದವನನ್ನು ಕಣ್ಣಿಲಿ ನೋಡಿ ನೋಡಿ ನೀನಾಡುವ ಮಾತು ಅನರ್ಥ ಪುಲ್ಲನಾಥನಾದ ನಾರಾಯಣ, ನಿನ್ನ ಮಾಯಾಜಾಲದ ಗುಣವೆಲ್ಲ ನಾನು ಬಲ್ಲನು. ನೀನು ಬಾಲಕನಾಗಿರುವಾಗ ನಿನ್ನ ತಂದೆ ತಾಯಿಗಳನ್ನು ಸೆರೆಮನೆಯಲ್ಲಿ ವಾಸ ಮಾಡಿಸಿದಿ. ನಿನ್ನ ಸೋದರ ಮಾವನಾದ ಕಂಸಾಸುರನ ಪ್ರಾಣವನ್ನು ನೇಗಿದೆ. ಸೊಕ್ಕಿನಿಂದ ಕಾಳಗಕ್ಕೆ ಬಂದ ರುಕ್ಮಾಂಗದ ನನ್ನ ನಿನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಉಳಿಸಿದಿ. ಗೋವರ್ಧಾರಣ, ಗಾಂಡೀವಿ ನಿನ್ನ ಅಟದ ತಾಯಿಯಾದ ರೇಣುಕಾ ಮಾತೆಯ ತಲೆಯನ್ನು ಕೊಡಲಿಲ್ಲ ಕೊಡವಿಗಿಳಿಸಿದೆ. ಇಂದಿರೇಶನೇ, ಇಂದ್ರತನಯನೇ ಕೇವಲ ಬಂಧುಗಳೊಡನೆ ಮೋಸಗಾರಿಕೆಯನ್ನು ಮಾಡಿದಂತ ಮಹಾಮಹಿಮನು ನೀನು. ಯಕೋಚಿತ ನಿನ್ನ ಸೋದರಳಿಯನಾದ ಅಭಿಮನ್ಯನನ್ನು ಉಳಿಸುವೆಯೇನೋ ಮುರಹರಿ, ಯಾರಿಗೂ ತಿಳಿಯದು ನಿನ್ನ ಕಪಟದ ದಾರಿ. ಅರ್ಜುನ ಗೋವರ್ಧನ, ಏನು ಅರಿಯದವನನ್ನು ಈ ರೀತಿ ನಿಂದಿಸುವುದು ತಕ್ಕ ನಡತೆಯಲ್ಲ ನಿನಗೆ ತಿಳಿಯದ ಕಾರ್ಯವುದಾಗದಿರುವುದು ಪರಮಾತ್ಮ. ಹಾಗಾದರೆ ಹೇಳುವೆನು ಕೇಳು ಅದೇನು ವಿಸ್ತಾರವಾಗಿ ನೀಯನ್ನ ನಿಂದಿಸುವೆಯ ವಿಜಯ ನೀಡದಿರು ಈ ಇಡನುಡಿಯ ವಿಜಯ ನೀಯನ್ನ ನಿಂದಿಸುವೆಯ ವಿಜಯ ನೀಡದಿರು ಈ ಇಡನುಡಿಯ ನಡೆದು ಹೋಗಲಿ ವಿಧಿಯು ಯಾರನ್ನು ಬೆನ್ನ ಬಿಡದು ದಾವುದು ನಡೆದು ಹೋಗಲಿ ನಡೆಯುತ್ತಾವುದು ತಡೆಯಲಾಗದು ವಿಧಿಯು ಯಾರನ್ನು ಬೆನ್ನ ಬಿಡದು ಬರುತ್ತಿಹ ಕೇಳದು ತಪ್ಪದು ವಿಜಯ ನೀಯನ್ನ ನಿಂದಿಸುವೆಯ ವಿಜಯ ನೀಡದಿರು ಈ ಇಡನುಡಿಯ
ಭೀಷ್ಮನನ್ನು ಜಯಿಸಿದೆ ಹೇಳು ನೀನು ಹೀಗೆ ಮಾಡುವುದು ಸರಿಯೇನೋ ವಿಜಯ ನಿನ್ನ ಸೂರ್ಯ ಕಡುಗಲಿಯಾದ ಪ್ರಾರ್ಥನೆ ಜಗತ್ಕತ್ತನೆ ಬಿಡು ನಿನ್ನ ಬಿಡು ನುಡಿಗಳನ್ನು ಬೇಗನೆ ಅದು ಏಕೆ ಜಗದೊಡೆಯನೆ ಜಡಮತಿ ಸೋದರ ಮಾವನಾದ ಕಂಸನನ್ನು ಪದವಿ ತಳಕ್ಕೆ ಕೆಡಹಿದನು ಸಕ್ಕಿನಿಂದ ಕಾದಾಡಲು ಬಂದ ರುಕ್ಮಾಂಗದನನ್ನು ಎನ್ನ ಅಣ್ಣನಾದ ಬಲರಾಮನ ಕಡೆಯಿಂದ ಎಡಿಸಿದೆನು ಬಂದು ಬಾಂಧವರನ್ನು ಅಧಿಸಿದವನೆಂದಾಡಿದರೂ ನನಗೆ ಚಿಂತೆ ಇಲ್ಲ ಅರ್ಚನಾ ನೀನೇತಕ್ಕೆ ನಿಮ್ಮ ತಾತನಾದ ಕಲಿಭೀಷ್ಮನೊಡನೆ ಕಾದಾಡಿ ಸಂಹಾರ ಮಾಡಿದೆ ಕುರುಕ್ಷೇತ್ರವನ್ನು ಮುಕ್ತಾಯ ಮಾಡಬೇಕೆಂದು ಪರಮಾತ್ಮ ತಂದೆಯಾದ ಇಂದ್ರನ ಕಾಂಡವಾವನವನ್ನು ನೀನೇತಕ್ಕೆ ನಮ್ಮ ಪಾದ ಕೃಪ ಕಟಾಕ್ಷದಿಂದ ತಂದೆಯ ಇಂದ್ರ ಕಾಂಡನವನವನ್ನು ದಯಿಸಿದನು ಪರಮಾತ್ಮ. ಛೇ, ನಿನ್ನ ಮನವಂದಂತೆ ಮಾತನಾಡಿದರೆ ಬಂದ ಫಲವೇನು? ಆಯುಷ್ಯ ಮುಗಿದ ತಕ್ಷಣ ದಾರ ಕಡೆಯಿಂದ ಮರಣವಿರುವುದು, ಅದನ್ನು ತಪ್ಪಿಸುವುದಕ್ಕೆ ದಾರಿಂದಲೂ ಸಾಧ್ಯವಿಲ್ಲ. ವಾರಿಜೋತ್ವ ಅವರವರ ಕರ್ಮಾನುಸಾರವಾಗಿ ವಾರಿಜೋತ್ವನು ಬರೆದ ಬರಹದ ಲಿಖಿತಕ್ಕೆ ದಾರು ಮಾಡುವುದಿಲ್ಲ. ನಾರಾಯಣ, ಅಧರ್ಮದನೆಲ್ಲಿಗೆ ಹೋದರೆ ನಿನ್ನ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಫಲ್ಗುಣ, ಬಿಡು 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 ನಿನ್ನ ಯೋಚನಾ. ಅಜ್ಞಾನವೆಂಬ ಅಂಧಕಾರಕ್ಕೆ ಸುಜ್ಞಾನವೆಂಬ ಸೂರ್ಯೋದಯನಾದ ಮುರಹರ ಶ್ರೀರಾತ್ರಿಯಲ್ಲಿ ಉದ್ಭವಿಸಿದ ಲಕ್ಷ್ಮೀವರ, ನೀನು ಭುವನ ಕುಕ್ಷಿಯಾಗಿಯೋ ಜಗದ್ವ್ಯಾಪಕನಾಗಿಯೋ ಸರ್ವಾಂತರಯಾಮಿಯಾಗಿಯೋ ವೇದಗಳಿಗೆ ತಿಳಿದ ಮಹಾಮಂತ್ರವಾಗಿಯೋ ನೀನರಿಯದ ಕಾರ್ಯದಾವುದಿಯದು ನೀನಿಲ್ಲದಿದ್ದರೆ ಈ ಜಗತ್ತಲ್ಲಿ ಅದು. ನಾರಾಯಣ, ಜಗಜ್ಜೀವ ಜಾಲಗಳಿಗೆ ಸೂತ್ರಧಾರನಾಗಿ ಅಭಿಮನ್ಯನನ್ನ ವೈರಿಗಳ ಕಡೆಯಿಂದ ಕೊಲ್ಲಿಸಿ ಏನು ಕಾಣದವನಂತೆ ಎನ್ನ ಮುಂದೆ ಪೇಳುವಿಯ. ನಾರಾಯಣ, ನಿನ್ನಳಿಯನ ಉದಾರ ಧೈರ್ಯ ಗಾಂಭೀರ್ಯ ಚಾತುರ್ಯಾದಿಗಳನ್ನು ನೆನೆಸಿಕೊಂಡರೆ ಅಯ್ಯೋ ಎಲ್ಲ ಕಣ್ಣಿನಳು ತನ್ನಷ್ಟಕ್ಕೆ ತಾವೇ ನೀರು ಉದ್ಭವಿಸಿ ಬರುತ್ತಿರುವ ಎನ್ನ ಮಗನ ಮುಖಾರವಿಂದವನ್ನು ನೋಡಲಾರದೆ ಅವನಿಗೆ ಸಹ ನಾನು ಜೀವಿಸಲಾರೆ. ಕೃಷ್ಣ, ಕೃಷ್ಣ, ನಿನ್ನಿನ ರಾತ್ರಿ ಪಂಕ್ತಿ ಭೋಜನ ಮಾಡುವಾಗ ಅಪ್ಪ ಅಪ್ಪ ಕಪಟ ನಾಟಕನಾದ ಶ್ರೀಕೃಷ್ಣನ ಮಾತು ನಂಬಬೇಡವೆಂದು ಹೇಳಿದನಲ್ಲ. ಅಯ್ಯೋ, ಈಗ ಅವನ ಮಾತು ಸಹಜವಾಗಿ ತೋರಿತಲ್ಲ. ಅಂತ ಕೋಸಂ ಕಳೆದುಕೊಂಡ ಸ್ವಂತದಿಂದ ಕೌರವರೊಡನೆ ಕಾದಾಡಿದರೆ ಎನ್ನಗೆ ಬಂದ ಭಾಗ್ಯವನ್ನು ರುಕ್ಮಿಣೀನಾಥ ಧರ್ಮಜನಲ್ಲಿಗೆ ರಥವೇರಿ ಬರಲಾರನೆ ಸರ್ವತ. ರಿಪುಕುಲೋದ್ಭಟರೆಂಬ ವಾರನ ಕದಂಬಕ್ಕೆ ಹಿಂಬು ಹೊಡೆದ ಕುಂಭಸ್ಥಳವನ್ನು ಭೇದಿಸಿ ಅಂಬರಕ್ಕೆ ಬಲು ಒಳಗೆ ಮೃಗರಾಜನಂತೆ ಮೆರೆಯುವ ಕದನ ಪ್ರಸಿದ್ಧನಾದ ಧನುಂಜಯನೇ, ನಾರಾಯಣನೇ, ಇದೇನು ನಿನಗೆ ಮಂದಮತಿ ಬೇಗನೆ? ಪರಮಾತ್ಮ, ಧೃತಿಗೊಂದದೆ ಮತಿಯುತನಾದ ಧರ್ಮಜನಲ್ಲಿಗೆ ಹೋದರೆ ನಿನ್ನ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಬಾ, ತಡ ಮಾಡಿದ ರಥವೇರು. ಪೃಥ್ವೀಪನೆಡೆಗೆ ಅತಿ ವೇಗದಿಂದ ಹೋಗುವುದಕ್ಕೆ ಉದ್ಯುಕ್ತನಾಗು ಇಂದ್ರ ಸಂಜಾತ, ರಿಪುಗಳ ಗರ್ಭ ನಿರ್ಮಿತ ಅಂಬುಜಾಕ್ಷನೇ, ಕಲಿಪಾರ್ತನೆ, ಅಂಬುಜಾಕ್ಷನೇ, ಕಲಿಪಾರ್ತನೆ, ನಿನ್ನಳಿಯನಾದ ಅಭಿಮನ್ಯನು ಕುಂಬಿರೀಶ್ವರನ ಕಾದಾಡಿ ಕರಾಮುಟಗಳಲ್ಲಿದ್ದ ಕಾಲದಲ್ಲಿ ಅಯ್ಯೋ ಎನ್ನನ್ನು ಎಷ್ಟು ನೆನೆದನೋ ಏನೋ, ಎಷ್ಟು ಪರಿತಾಪಗೊಂಡು ಕಣ್ಣೀರು ಸುರಿಸಿದನೋ, ಎಷ್ಟು ಮನನೊಂದು ಮರುಗಿದನೋ. ಅರ್ಜುನ, ಅಯ್ಯೋ ಅಯ್ಯೋ ಅಭಿಮನ್ಯು, ನಿನ್ನ ಪ್ರಾಣ ಹರಣಗೊಳಿಸಿದ ಮನಸ್ಸಿನವನ್ನು ಗಗನಾಂತರಕ್ಕೆ ಆರಿಸಿ ಬಿಡಲೇ.
ಪುರುಷೋತ್ತನೇ, ಎನ್ನ ಹಠವು ತೀರಿದಿ ಹಿಂದಿಗೆ ವೇಗನೆ. ಹೌದು ದೇವ. ಪೂರ್ವ ದ್ವೇಷಿಯಾದ ಅಭಿಮನ್ಯುವನೆಂಬುವನು ಪದ್ಮವ್ಯೂಹದಲ್ಲಿ ಮಡಿದ ಸಂಗತಿಯು ಅವನ ಪಿತನಾದ ಪಾರ್ಥನಿಗೆ ತಿಳಿಸಿದ. ಎನ್ನ ಕಾರ್ಯವು ನೆರವೇರಿತು. ಹೌದು ದೇವ. ಹರಿಯನಾದ ಅಭಿಮನ್ಯುವನನ್ನು ಉಳಿಸಬಾರದೆಂಬುದು ಎನ್ನ ಮನದಲ್ಲಿ ಇತ್ತು. ಇಂದಿಗೆ ಎನ್ನ ಹರಕೆ ಕೈಗೂಡಿತು. ಮುಂದಿನ್ನು ಇವರೊಡನೆ ಸಂದೇಹ ಸಂಶಯವು ಬಾರದಂತೆ ಇಂದಿಗೆ ನಿವಾರಣೆ ಆಯಿತು. ಮುಂದೆ ಗೌರವಾದಿಗಳನ್ನು ಸಂಹರಿಸುವುದಕ್ಕೆ ಪ್ರಯತ್ನ ಮಾಡುವೆನು ಸೂತ. ಸುಗುಣ ಪ್ರಖ್ಯಾತ ನಿಮ್ಮ ಇಷ್ಟದಂತಾಗಲಿ ದೇವ. ಕಮಲದಳ ನೇತ್ರನೇ ಕಲಿಪಾರ್ಥನೆ, ನಾನ್ ಸಮರಂಗನ ಮಾಡಿ ಬರುವ ಸಮಯದಲ್ಲಿ ಎದುರಾಗಿ ಬಂದು ಎನ್ನ ಸಂದನವನ್ನಾರೈಸಿ ಶರೀರದಳು ಮೂಡಿದ ತಗ್ಗಾಯಗಳನ್ನು ನೋಡಿ ಮನದೊಳವರೆಗೆ ಮಾತನಾಡಿಸುವ ಕಂದನು ಎಂದು ಯಾತಕ್ಕೆ ಬಾರದಿಹನು. ಅಯ್ಯೋ, ನಾನು ಮಂದವಾಕ್ಯನಾದನೆ. ಇಲ್ಲವೇ ಕಂದನಾದ ಅಭಿಮನ್ಯನನ್ನು ಆ ಕೌರವರು ಕೊಂದರೆ ಏನು? ಎನ್ನ ಮನಸ್ಸಿಗೆ ಬಲು ಸಂಶಯವಾಗಿ ತೋರುತ್ತಿದ್ದ ಲಕ್ಷ್ಮೀಪತಿ ಸ್ವಲ್ಪವಾದರೂ ಹೇಳೋ ಅಭಿಮನ್ಯನ ಸಂಗತಿ. ಮಗನ ಮೇಲೆ ಬಲು ಪಂಚಪ್ರಾಣ. ಹೌದು ಪರಮಾತ್ಮ. ಹಾಗಾದರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಶಾಂತನಾದೋ ಕುಂತಿಯ ತನಯ, ತಾಳು ನಿನ್ನ ಮನದಿ ಧೈರ್ಯ. ಶಾಂತನಾದೋ ಕುಂತಿಯ ತನಯ, ತಾಳು ನಿನ್ನ ಮನದಿ ಧೈರ್ಯ. ತಿಳಿಯದೆನ್ನಗೆ ನಿನ್ನ ಸುಖ ವಿಜಯ. ತಿಳಿಯದೆನ್ನಗೆ ನಿನ್ನ ಸುಖ ವಿಜಯ. ಶಾಂತನಾದೋ ಕುಂತಿಯ ತನಯ. ನಿನ್ನ ಸುಖನ ಇಬ್ಬರೊಡನೆ ಆಟವರದಿ ಕೊಡತಲೋನು. ನಿನ್ನ ಸುಖನ ಇಬ್ಬರೊಡನೆ ಆಟವರದಿ ಕೊಡತಲೋನು. ರಾಮ ವಿಷಯ ತಿಳಿಯದೆ ನಗೆ, ರಾಮ ವಿಷಯ ತಿಳಿಯದೆ ನಗೆ. ಹೋಗದೀಗ ಧರ್ಮಜನಲ್ಲಿಗೆ, ಹೋಗದೀಗ ಧರ್ಮಜನಲ್ಲಿಗೆ. ಶಾಂತನಾದೋ ಕುಂತಿಯ ತನಯ, ತಾಳು ನಿನ್ನ ಮನದಿ ಧೈರ್ಯ. ಶಾಂತನಾದೋ ಕುಂತಿಯ ತನಯ, ತಾಳು ನಿನ್ನ ಮನದಿ ಧೈರ್ಯ. ತಿಳಿಯದೆನಗೆ ನಿನ್ನ ಸುಖ ವಿಜಯ. ತಿಳಿಯದೆನಗೆ ನಿನ್ನ ಸುಖ ವಿಜಯ. ಶಾಂತನಾದೋ ಕುಂತಿಯ ತನಯ. ಫಲ್ಗುಣ, ಜಗದೊಡೆಯನೇ, ನೀನು ಮಾತ್ರ ಮಗನ ಮೇಲೆ ಬಲು ಪಂಚಪ್ರಾಣ. ಹೌದು ಪರಮಾತ್ಮ. ಕಾಣದೆ ಇರುವ ಮಗನ ವರ್ತಮಾನವನ್ನು ಕೇಳೆಂದರೆ ನಾನೇನು ಮಾಡಿಲ್ಲ ಪಂಚಾಂಗದ ಶ್ರವಣ. ನಿನಗೆ ತಿಳಿಯದ ಕಾರ್ಯ ಯಾವುದಿರುವುದು ಪರಮಾತ್ಮ? ನಿನ್ನ ಮಗನ ಮಿತ್ರರ ಒಡಗೂಡಿ ಆಟದ ಬರದಿಂದ ನಿನ್ನನ್ನು ಮರತಿಹನೋ ಏನು? ನಿನ್ನ ಲೀಲಾ ಮಾತುಗಳನ್ನು ನಾನು ಎಂದಿಗೂ ನಂಬಲಾರೆನು ಕೃಷ್ಣ. ಇಲ್ಲವೇ ಪತ್ನಿಯರೊಡನೆ ಸುರತಾನಂದದಲ್ಲಿ ಮಗ್ನನಾಗಿಯನೋ ಏನೋ? ಈ ಮಾತನ್ನು ಕೂಡ ಸಹಜವಾಗಿ ನಂಬುವುದಿಲ್ಲ ಪರಮಾತ್ಮ. ಇಲ್ಲವೇ ವೈರಿಗಳು ನಿರ್ಮಿಸಿದ ಪದ್ಮವ್ಯೂಹದಲ್ಲಿ ಮೃತಿ ಹೊಂದಿದನೋ ಏನು? ಅಯ್ಯೋ ಪರಮಾತ್ಮ, ಎಂತ ಮಾತನ್ನಾಡಿದೆ. ಸಂಗತಿಯು ತಿಳಿಯಬೇಕಾದರೆ ಧರ್ಮಜನಲ್ಲಿಗೆ ಹೋದರೆ ನಿನ್ನ ಸುತನ ನಿಜ ಸ್ಥಿತಿಯು ತಿಳಿಯಬಹುದು. ಫಲ್ಗುಣ, ಸುಭದ್ರಾದೇವಿಯ ರಮಣ. ಅಹೋ ಮುರಾಂತಕನೇ, ಕಾಣದ ಇರಲಾರೆನು ಅಭಿಮನ್ಯನ ಮುಖವನ್ನು ಬೇಗನೆ. ಸೊರನೆ ತೊಲಗದ ಗಗನದಂತೆ ಪಂಚೇರುವ ಇಲ್ಲದ ಸರಸಿಯನ್ನು ಕಂಡಂತೆ ಕೇಸರಿಯ ವಿರಲಾಪವಿಲ್ಲದ ಕಾನನು ಏಕೆ? ಪರತತ್ವ ವಿಧಾನವನ್ನರಿಯದ ನರನ ವಿದ್ಯಾ ರಚನೆಯಂತೆ ಪುತ್ರನಿಲ್ಲದ ಮೇಲೆ ಈ ಸಂಪತ್ಪರಿತವೆಲ್ಲ ಸುಡಬೇಕೆ? ಹಾಗೋ ನೋಡು,
ಉತ್ಸವದಾರತಿಗಳು ದಾರಿಗೆ ಬೇಕು. ಅಯ್ಯೋ ಅಯ್ಯೋ ಅಭಿಮನ್ಯು, ನಿನ್ನ ಸಾಹಸ ಕೊದಗದ ಎಲ್ಲ ಅಯ್ಯೋ ಅಯ್ಯೋ ಅಭಿಮನ್ಯು, ನಿನ್ನ ಸಾಹಸ ಕೊದಗದ ಎಲ್ಲ ಪಂಥ ಪರಾಕ್ರಮವನ್ನೆಲ್ಲ ಬೆಂಕಿ ಹಚ್ಚಿ ಸುಡಲೇ ಮರೆಯುವ ಕೋದಂಡವನ್ನು ಚಿತ್ತ ಚಂಚಲದಿಂದ ಬುಗ್ಬುಗಿಲ್ಲೆಂದೇಳುವ ಎಲ್ಲ ಕೋಟಾಗ್ನಿಗೆ ಎಲ್ಲ ಕೋಪ ಪಾಪಕ್ಕೆ ತಡೆಯಲಾರದ ಭಕ್ತರನ್ನು ಕಿತ್ತಿ ಈಡಾಡಲೆ. ನಾರಾಯಣ, ಹೋಗೋಣ. ಆ ತೋಡನ್ನು ನಿರ್ಮಿಸಿದ ಚಕ್ರಬಿಂಬದ ಕೋಟೆಯನ್ನು ತೂರಿ ನಾರಾಯಣ, ಫಲ್ಗುಣ, ಈಗ ಮೂರ್ಛಕವು ಎನ್ನೇನೆಂದರೂ ಚಿಂತೆ ಇಲ್ಲ. ಹೌದು ದೇವ. ಅರ್ಜುನನ ಕೋಪ ಜ್ವಾಲೆಯ ರಭಸಕ್ಕೆ ಭುವನ ಬ್ರಹ್ಮಾಂಡ ಒಡೆಯಿತೆಂಬಂತೆ ಸುರನಗರವರಿಗೆ ಸುರೇಶ್ವರನು ಇದು ಏನು ದಾರಿ ಎಂದು ಹರನಂ ನೆನೆದರೋ ಏನೋ, ಅಂತ್ರಿಯ ಕೊಟ್ಟ ಹಾಗೆ ಹೇಗನೋ ತತ್ತರಗೊಂಡನೋ ಏನೋ. ಆಪತ್ತು ಸುರ ನರ ಗರುಡ ಗಂಧರ್ವ ಯಕ್ಷ ಕಿನ್ನರ ಕಿಂಪುರಿ ರಾಜಿಗಳು ಬೆದರಿ ಭಯಪ್ರಾಂತರಾದರೂ ಏನು. ಭಾರತಿ ದೇವ, ಯಾವತ್ತು ರಾಜ್ಯರ ಭೋಗ ಭಾಗ್ಯಗಳನ್ನು ಬಿಟ್ಟು ಎಪ್ಪಲಾಯನಕ್ಕೆ ಬೈಗೊಟ್ಟರೋ ಏನು. ಸಾರಥಿ ದೇವ, ಸಾಕು ಸಾಕು, ಇಷ್ಟರನಲ್ಲಿಗೆ ಬಂದೆನು, ರಥವನ್ನು ನಿಲ್ಲಿಸುವೆ. ಸಾರಥಿ ದೇವ, ಈ ಸಮಯದಲ್ಲಿ ಪಾಂಡವರ ಹತ್ತಿರಕ್ಕೆ ಹೋಗದಿರುವುದು ನನಗೆ ಲೇಸಾಗಿ ತೋರುವುದು. ಹೌದು ದೇವ. ಸಾರಥಿ, ಅರ್ಜುನನ ಕೋಪವು ಮೇಲೆ ತಪ್ಪಿತು, ನಾನು ಸರಿತುಕೊಳ್ಳುವುದು ಮೆಲ್ಲನೆ ಜಾಗ್ರತೆ. ನಿಮ್ಮ ಮೆಚ್ಚುವಂತಾಗಲಿ ದೇವ. ದಗದಗಿಸುವ ಮಗನ ರಥದಲ್ಲಿ ಒಂದು ಕಾಣಲಲ್ಲವಲ್ಲೋ ಅಣ್ಣ. ಅಣ್ಣನಾದ ಧರ್ಮನಂದನ ಸೌಂದರ್ಯ ಅತಿಶಯದಿಂದಪ್ಪವ ಎನ್ನ ಮುದ್ದು ಮಗನ ಮುಖವನ್ನು ತೋರು ಬೇಗನೆ. ಶೌರ್ಯ ತಕ್ರ ವಿಗ್ರಹನಾದ ಎನ್ನ ಮುದ್ದು ಮಗನಾದ ಅಭಿಮನ್ಯನನ್ನು ಪೌರ್ಣಿಮ ಚಂದ್ರನಂತಪ್ಪವ ಅಪರಮಿತ ಸಾಹಸಿಯಾದ ನಿಪುಣನ ಮುಖವನ್ನು ತೋರಿಸುವಾಗಲೇ ಚಕಿಸುವ ಮಣ್ಣಿ ಮಹಿಮ ರಥದಲ್ಲಿ ಸಾಕಿಗಳಲ್ಲಿ ಒಂದಾದರೂ ಕಾಣುತ್ತಿಲ್ಲವಲ್ಲ ಯಮನಂದನ. ಮಾತನಾಡುವ ಸುಮ್ಮನೆ ಬಿಡ್ತೀಯೋ ಈ ಕ್ಷಣ.
ನೋವು ಪಡುತ್ತಿರುವ ನಿಮ್ಮ ತಂದೆಯ ಮುಂದೆ ನಿಂತು ಒಂದು ಮಾತನ್ನಾದರೂ ಆಡಬಾರದು. ಅಯ್ಯೋ ರಮಣ, ಅಷ್ಟೇ ರಮಣಿ, ಹಿನ್ನೆಲೆಯ ಮಗನು ಎರವಾಗಿ ಹೋದನು ಕಾಂತ. ಏನು ಅರಿಯದ ಮಗನಿಗೆ ನೇಮವನ್ನು ಕೊಟ್ಟು ಕಂದನನ್ನು ಕೋರಿಕೊಟ್ಟರು. ಅಯ್ಯೋ ರಮಣ, ಮಾಡಿಕೊಳ್ಳಬೇನೋ ಶಟಚ ಗಂಧಿಜಾತ ಮತ ಧೀಮನಿ ಫೋಟ ವಿಪನ್ನಾತ ಧರ್ಮಜ ಮುಕ್ಕಟ ದ್ರೋಹಿಗಳಾದ ಕೌರವರಡನ ನಾಂಪಟದ ಮಗನಿಗೆ ದುರಕ್ಕ ನೇಮವನ್ನು ಕೊಟ್ಟನೆ. ಅಂತಃಕರಣ ಶೂನ್ಯನಾದನೆ. ಅಹೇ ಕಾಂತೆ, ಮಾರ್ಮಲಿತು ನಿಂತ ವೈರಿಗಳ ಸಿರಗಳನ್ನು ಗಗನಾಂತರದಲ್ಲಾಡಿಸುವ ಪಂಥ ಪರಾಕ್ರಮಿಗಳು ನಾವಿದ್ದು ಪುತ್ರನನ್ನು ಪರದೇಶಿಯನ್ನಾಗಿ ಮಾಡಿದೆವು. ಅಹೋ ಕಾಂತೆ, ನಾನಿಲ್ಲದ ವೇಳದಲ್ಲಿ ಹಿರಿಯಣ್ಣನಾದ ಧರ್ಮದನು ಎಂತ ಮೋಸ ಕೃತ್ಯವನ್ನು ಮಾಡಿದನೆ. ಎಲ್ಲ ಧರ್ಮದ ನಿನ್ನ ಹಿರಿಯತನ ಅಷ್ಟರೊಳಗಿರುವುದು ಎನ್ನ ಮಗನನ್ನು ಮಾತ್ರ